ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸ್ಟೋರೀಸ್ ವಿತ್ ಪೋ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಹೊರಟಿದ್ದೀವಿ ಗೃಹ ಪ್ರವೇಶ. ನನ್ನ ಫ್ರೆಂಡು, ನನ್ನ ಕಾಲೇಜ್ ಫ್ರೆಂಡ್ ಐಶ್ವರ್ಯ ಅಂತ ಹೇಳಿ. ಸೊ ಗೃಹ ಪ್ರವೇಶದಲ್ಲಿ ನಿಮಗೆ ಎಲ್ಲರಿಗೂ ಒಂದು ಕ್ಲಿಪ್ಸ್ನ ತೋರಿಸೋಣ ಅಂತ ಇದ್ದೀನಿ. ಹೇಗಿರುತ್ತೆ ಗೃಹ ಪ್ರವೇಶ, ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆಗೆಲ್ಲ ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಲೆಟ್ಸ್ ಗೋ. ಗೃಹ ಪ್ರವೇಶ ಅಂತ ಹೇಳಿದ್ಮೇಲೆ ಪೂಜೆನೇ ಮೇನ್ ಆಗಿರುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಊಟಕ್ಕೆ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಮಂಜು, ಹೇಗಿದೆ ಊಟ? ಗೀತಾ, ಹಾಯ್. ಚೆನ್ನಾಗಿದೆ ಊಟ? ಚೆನ್ನಾಗಿದೆ ದೀಪು. ದೀಪು ಇವನಂತೂ ರೆಸ್ಪಾನ್ಸ್ ಇರಲ್ಲ. ಆಕಾಶ್, ಚೆನ್ನಾಗಿದೆ ಊಟ? ಸೊ ಊಟ ಆದಮೇಲೆ ನನಗೆ ಬಂದಿದ್ದು ಮನೆ ತೋರಿಸೋ ಕೆಲಸ. ಫ್ರೆಂಡ್ಸ್ ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ಭೇಟಿಯಾದಂತಹ ನನ್ನ ಫ್ರೆಂಡ್ಸ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ತೀನಿ. ಹಾಗೆ ಐಶು ಮತ್ತು ಅವಳ ಹಸ್ಬೆಂಡ್ ಗಣಿ ಅವ್ರಿಗೆ ಈ ಮನೆ ತೊಗೊಂಡ ನಂತರ ಎಷ್ಟು ಖುಷಿ ಆಗ್ತದೆ ಅನ್ನೋದನ್ನು ಕೂಡ ಕೇಳೋಣ. ಸೊ ನೋಡಿ, ಬೆಂಗಳೂರಿನಲ್ಲಿ ಇದಿರೋದು, ಈ ಮನೆ ಪರ್ಚೇಸ್ ಮಾಡಿರೋದು. ಇದು ಬಂದು ಒಂದು ಅಪಾರ್ಟ್ಮೆಂಟ್ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಲೇಜ್ ಬೆಸ್ಟಿ ಆ್ಯಂಡ್ ಸೇಮ್ ಹಿಯರ್. ಇವಳು ಗೀತಾ ಅಂತ, ಇವಳು ಕೂಡ ಕಾಲೇಜ್ ಫ್ರೆಂಡು. ಇವರು ಮುಖ ತೋರಿಸ್ದೇ ಇರೋ ಒಬ್ಬ ಗುಮ್ಮ ಇದ್ದಾರೆ ಇಲ್ಲಿ. ಇವಳು ಬಂದು ಗೀತಾ ಮಗು. ಸೊ ಮಂಜು ಫ್ರೆಂಡು ಇವರು. ಮುಖ ಕಾಣಿಸ್ತಿಲ್ಲ, ನಿಮಿಷ. ಹಾಂ, ಇವ್ರ ಹೆಸರು ಆಕಾಶ್ ಅಂತ ಅಂದ್ಬಿಟ್ಟು. ಆಕಾಶದಿಂದ ಬರುವ ಮಂಜು ಇವರು. ಇವ್ರು ಯಾರೋ ಗೊತ್ತಿಲ್ವಲ್ಲ. ಇವರು ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತು, ದೀಪು. ಸೊ ಎಲ್ಲರೂ ಇವತ್ತು ಮೀಟ್ ಆಗಿದ್ದೀವಿ. ಎಲ್ಲರೂ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಮಾಡಿ ಗೀತಾ ಒಂಚೂರು ಸೈಡ್. ಹಾಂ, ಕರೆಂಟ್ ಬಿಲ್ ಫ್ರೀ ಅಂತ. ವಾವ್. ಹಾಂ, ನೆಕ್ಸ್ಟ್ 1 2 3 ಫ್ರೀಯಾಗಿ ಬರಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೂಪರ್ ಆಗಿದೆ. ಹಾಯ್, ಕಂಗ್ರಾಟ್ಸ್ ಐಶು. ಹೇಗೆ ಅನ್ನಿಸ್ತದೆ ಫೀಲಿಂಗು? ಥ್ಯಾಂಕ್ ಯು. ಮುಗಿತಾ ಫಂಕ್ಷನ್ ಎಲ್ಲ? ಫುಲ್ ಟಯರ್ಡ್ ಆಗಿಬಿಟ್ಟಿದ್ಯಾ? ಮನೆಯವರು ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಹೊಸ ಮನೆ ಆಯಿತು. ಯೂಟ್ಯೂಬ್ ಎಲ್ಲ ಅಲ್ಲ, ಫೋಟೋ ತೆಗಿಯೋಣ ಅಂತ ಅಷ್ಟೇ. ಫೋಟೋ ತೆಗಿತಾ ಹೇಗೆ ಅನ್ನಿಸ್ತಿದೆ ಫೀಲಿಂಗ್? ಮುಗೀತಾ ಕೆಲಸ ಎಲ್ಲ? ಮನೆ ಕೆಲಸ ಎಲ್ಲ ಮುಗೀತಾ? ನೀವು ಅಷ್ಟೆಲ್ಲ ಗೆಸ್ ಮಾಡಬೇಡಿ, ಹೇಳಿ. ಈಗ ಕ್ವಶನ್ಗೆ ಆನ್ಸರ್ ಮಾಡಿ. ಐಶು ಸ್ವಲ್ಪ ಚೇರ್ ಜರುಗಿಸ್ಕೊ. ಹಾಂ, ಹೇಳಿ. ಈಗ ಹೇಗೆ ಅನ್ನಿಸ್ತಾ ಇದೆ ಫೀಲಿಂಗ್? ಹೊಸ ಮನೆ, ಹಳೆ ಹೆಂಡ್ತಿ. ಟಯರ್ಡು. ನೆಕ್ಸ್ಟ್ ಪ್ಲಾನ್ ಏನು? ನೆಕ್ಸ್ಟ್ ಪ್ಲಾನ್ ನಾಳೆ ಶಿಫ್ಟಿಂಗ್. ಆಮೇಲೆ ನಾಳೆ ಕೆಲಸ.
ಅಷ್ಟೇ. ನೆಕ್ಸ್ಟು ಟ್ರಿಪ್ ಯಾವಾಗ? ಹೆಂಡತಿ ಪ್ಲಾನ್ ಮಾಡಿದ್ರೆ ಹೋಗೋದಷ್ಟೇ. ಹೌದಾ? ಓಕೆ, ಚೆನ್ನಾಗಿರಿ, ಇಬ್ರಿಗೂ ಒಳ್ಳೇದಾಗಲಿ, ದೇವರ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ಮತ್ತು ಗುಡ್ ನ್ಯೂಸ್ ನೆಕ್ಸ್ಟ್ ಗುಡ್ ನ್ಯೂಸ್ ಯಾವಾಗ? ಸೊ ಹೀಗಿತ್ತು ಈ ದಿನ. ನಾನು ತುಂಬ ಎಂಜಾಯ್ ಮಾಡಿದೆ. ಇವರಿಬ್ಬರು ಬಂದು ನಾನು ವೀಡಿಯೋ ಮಾಡ್ಕೊತಿದ್ರೆ ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಮಾತಾಡೋದಕ್ಕೆ ತುಂಬ ನಾಚ್ಕೊತಾ ಇದ್ರು. ಎಲ್ಲರೂ ಹೇಳ್ತಿದ್ರು ಹಾಕ್ತಾಳೆ ಅಂತ ಎಲ್ಲ ಹೇಳ್ತಿದ್ರು. ಸೊ ಎಡಿಟ್ ಮಾಡಿ ಹಾಕು ಪೂಜಾ ಅಂತೆಲ್ಲ ಹೇಳ್ತಿದ್ರು. ತುಂಬ ಫನ್ನಿಯಾಗಿತ್ತು. ಒಟ್ಟಿನಲ್ಲಿ ಈ ದಿನ ನಾನು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಇವರಿಬ್ಬರಿಗೂ ಅಂತ ಹೇಳ್ತಾ ಆಮೇಲಿಂದ ಹೊರಡುವಂಥ ಟೈಮ್ ಆಯಿತು. ಸೊ ಬನ್ನಿ ಹೊರಡೋಣ. ಗಡಿ 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 ಬಾಯ್. ಹಲವಾರು ದಿನಗಳ ನಂತರ ನನ್ನ ಅದೇ ಸ್ನೇಹಿತರ ಭೇಟಿಯಾಯಿತು. ನಾವು ತುಂಬ ಖುಷಿಯಾಗಿದ್ವಿ. ಎಲ್ಲರೂ ಭೇಟಿ ಮಾಡಿ ಮಾತಾಡಿ ನಮ್ಮ ಹಳೆ ತರಲೆ ತಮಾಷೆಗಳನ್ನೆಲ್ಲ ನೆನಪಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ತುಂಬ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ. ಇದು ಹೀಗೆ ಕಂಟಿನ್ಯೂ ಆಗಬೇಕಂದ್ರೆ ನಿಮ್ಮ ಆಶೀರ್ವಾದ ಇರಬೇಕು. ಬಾಯ್.